ಆರೋಗ್ಯಕರ ಜೀವನ ಶೈಲಿಯಲ್ಲಿ ಆರೋಗ್ಯಕ್ಕೆ ಉತ್ತಮವಾದ ಯೋಗವೂ ಒಂದು. ಯೋಗದಲ್ಲಿನ ಮುದ್ರೆಗಳಲ್ಲಿ ಇಂದು ಶಂಖ ಮುದ್ರೆಯನ್ನು ಮಾಡುವ ವಿಧಾನ ಮತ್ತು ಉಪಯೋಗವನ್ನು ತಿಳಿಯೋಣ. ಶಂಖ ಮುದ್ರೆ ಅಥವಾ ಶಂಖದ ಚಿಪ್ಪಿನ ಮುದ್ರೆ. ಮೊದಲು ನಿಮ್ಮ ಕೈಗಳನ್ನು ಎದೆಯ ಮುಂದೆ ಇರಿಸಿ ಬಲಗೈಯ ಬೆರಳುಗಳಿಂದ ಎಡಗೈ ಹೆಬ್ಬೆರಳನ್ನು ಸುತ್ತುವರಿಯಿರಿ. ನಿಮ್ಮ ಬಲಗೈ ಹೆಬ್ಬೆರಳನ್ನು ಎಡಗೈಯ ಮಧ್ಯದ ಬೆರಳಿಗೆ ಸ್ಪರ್ಶಿಸಿ. ಎಡಗೈಯ ಉಳಿದ ಬೆರಳುಗಳನ್ನು ಬಲಗೈಯ ಅಂಗೈಯ ಹಿಂಭಾಗದಲ್ಲಿ ಇರಿಸಿ ಕೈಗಳನ್ನು ಜೋಡಿಸಿ ಶಂಖದ ಆಕಾರವನ್ನು ರೂಪಿಸಿ. ಶಂಖ ಮುದ್ರೆಯ ಉಪಯೋಗಗಳು. ಮೊದಲನೇದು, ಗಂಟಲಿನ ಸಮಸ್ಯೆಗಳು. ಗಲಗ್ರಂಥಿಯ ಉರಿಯೂತ, ಗಂಟಲಿನ ಸೋಂಕುಗಳು ಮತ್ತು ಇತರ ಗಂಟಲಿನ ತೊಂದರೆಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ. 2. ಉಸಿರಾಟದ ವ್ಯವಸ್ಥೆ. ಉಸಿರಾಟದ ತೊಂದರೆಗಳನ್ನು ನಿವಾರಿಸುತ್ತದೆ ಮತ್ತು ಶ್ವಾಸಕೋಶದ ಆರೋಗ್ಯವನ್ನು ಸುಧಾರಿಸುತ್ತದೆ. 3. ಚರ್ಮದ ಸಮಸ್ಯೆಗಳು. ಚರ್ಮದ ತುರಿಕೆ, ಕೆಂಪು ದದ್ದುಗಳು ಮತ್ತು ಇತರ ಚರ್ಮದ ಸಮಸ್ಯೆಗಳನ್ನು ನಿವಾರಿಸುತ್ತದೆ. 4. ಮಾತು ಮತ್ತು ಧ್ವನಿ. ಮಾತನಾಡುವ ಭಯವನ್ನು ಹೋಗಲಾಡಿಸುತ್ತದೆ. ಧ್ವನಿ ಮತ್ತು ಭಾಷಣವನ್ನು ಸುಧಾರಿಸುತ್ತದೆ. 5. ಮಾನಸಿಕ ಆರೋಗ್ಯ. ಮನಸ್ಸಿನ ಮೇಲೆ ಶಾಂತಗೊಳಿಸುವ ಪರಿಣಾಮವನ್ನು ಬೀರುತ್ತದೆ ಮತ್ತು ನಕಾರಾತ್ಮಕತೆಯನ್ನು ನಿವಾರಿಸುತ್ತದೆ. 6. ಜೀರ್ಣಾಂಗ ವ್ಯವಸ್ಥೆ. ಹಸಿವನ್ನು ಹೆಚ್ಚಿಸಲು ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. 7. ಬೆಳವಣಿಗೆ ಮತ್ತು ಪಕ್ವತೆಗೆ ಸಹಾಯ ಮಾಡುತ್ತದೆ, ವಿಶೇಷವಾಗಿ ಮಕ್ಕಳಲ್ಲಿ. 8. ಥೈರಾಯ್ಡ್ ಗ್ರಂಥಿ. ಥೈರಾಯ್ಡ್ ಗ್ರಂಥಿಯ ಕಾರ್ಯಚಟುವಟಿಕೆಯನ್ನು ಸುಧಾರಿಸುತ್ತದೆ ಮತ್ತು ಹೇಳಲಾಗುತ್ತದೆ. ಶಂಖ ಮುದ್ರಾ ಹೆಲ್ಪ್ಸ್ ಥ್ರೋಟ್ ಆ್ಯಂಡ್ ರೆಸ್ಪಿರೇಟರಿ ಹೆಲ್ತ್, ಬ್ಯಾಲೆನ್ಸಸ್ ದ ಮೈಂಡ್ ಆ್ಯಂಡ್ ಎಮೋಷನ್ಸ್, ಎನ್ಹ್ಯಾನ್ಸಸ್ ಕಮ್ಯುನಿಕೇಷನ್ ಆ್ಯಂಡ್ ಸೆಲ್ಫ್ ಎಕ್ಸ್ಪ್ರೆಷನ್, improves digestion. Thank you.